ಫೀನಿಕ್ಸ್ ವೈಟ್ ಪ್ರಿಂಟಿಂಗ್ ಸ್ಕೇಲ್, ಬ್ಯಾಚ್ ಪ್ರಿಂಟ್ ಮಾಡಲಿಕ್ಕೆ ಆಗುತ್ತೆ. ಅಡಿಕೆ ಅಂಗಡಿಯವರಿಗೆ ಪರ್ಚೇಸ್ ಮಾಡುವವರಿಗೆಲ್ಲ ಒಮ್ಮೆಗೆ ಬಂದು ಒಂದೊಂದು ಬ್ಯಾಚ್ ಬಂದದನ್ನು ವೆಯ್ಟ್ ಇಟ್ಟು ಟೋಟಲ್ ಒಂದು ಬ್ಯಾಚನ್ನು ಪ್ರಿಂಟ್ ತೆಗೆಯುವ ಹಾಗೆ ಇದು ಮಾಡ್ಬೋದು. ಇದರಲ್ಲಿ ಆಪ್ರೇಟ್ ಮಾಡಲಿಕ್ಕೆ ಜಸ್ಟ್ ವೆಯ್ಟನ್ನು ಇಡುವುದು. ಮೊದಲು ವೆಯ್ಟ್ ಇಟ್ಟ ನಂತರ ಇದನ್ನು M+ ಕೊಡಲಿಕ್ಕೆ 10 kg ಒಂದು ಇಟ್ಟೆವು. ಅದೇ ಥರ ಇನ್ನೊಂದು ತೆಗೆದು 10 kg ಒಂದು 12 kg ಇಟ್ಟೆವು. 12 kg ಆಯಿತು. ಓಕೆ, ಇದನ್ನು ಆ್ಯಡ್ ಮಾಡಿದೆವು. ಮತ್ತು ಇನ್ನೊಂದು ಬ್ಯಾಚ್ ಮತ್ತೊಂದು 10 kg ಇಟ್ಟೆವು. ಇದು ಪ್ಲಸ್ ಆಯಿತು. ನಂತರ ಇದು ವೆಯ್ಟ್ ತೆಗೆದು ಒಂದು 3 ಬ್ಯಾಚ್ ಐಟಮ್ ಬಂದದ್ದು. ಒಂದು ಪ್ರಿಂಟ್ ತೆಗಿಲಿಕ್ಕೆ ನಾವು ಬ್ಯಾಚ್ ಮೆಮೊರಿ ಕೊಟ್ಟು ಪ್ರಿಂಟ್ ಕೊಟ್ಟರೆ ಈಗ ಬಂದಿರೋದೆಲ್ಲ ಪ್ರಿಂಟ್ ಬರ್ತದೆ. ಟೋಟಲ್ 32 kg ಬಂತು. ಮತ್ತು ಇದನ್ನು ಬ್ಯಾಚನ್ನು ಕ್ಲಿಯರ್ ಮಾಡೋದು. ಒಂದು ಹೇಗೆ ಬಂದದ್ದು ಕಸ್ಟಮರ್ಗೆ ಕ್ಲಿಯರ್ ಕೊಟ್ಟು ಅದು ಕ್ಲಿಯರ್ ಆಯಿತು. ಮತ್ತು ಇನ್ನೊಂದು ಬ್ಯಾಚ್ ಈಗ 2 kg ಒಂದು, ಒಂದು 10 kg ಒಂದು, 12 kg ಒಂದು. ಓಕೆ, ಇದರದ್ದೊಂದು ಪ್ರಿಂಟ್, ಬ್ಯಾಚ್ ಪ್ರಿಂಟ್. ಇದು ನೆಕ್ಸ್ಟ್ ಬಂದದ್ದು ಅದೇ ಥರ ಪ್ರಿಂಟ್ ಬರ್ತದೆ. 2 kg, 10 kg, 12 kg. ಮತ್ತು ಇದನ್ನು ಬ್ಯಾಚ್ ಆಗಲೇ ಕಸ್ಟಮರ್ ಎಂಡ್ ಆದಾಗ ಕ್ಲಿಯರ್ ಮಾಡಿ ಬಿಡೋದು. ಈಗ ಟೋಟಲ್ ಮೆಮೊರಿ ಮತ್ತೆ ಬೇಕಾದರೆ ಅಲ್ಲಿ ಪ್ರಿಂಟ್ ತೆಗೆಯುವುದು. ಟೋಟಲ್ 8 ಇದರದ್ದು ಪ್ರಿಂಟ್ ಬರ್ತದೆ. ಟೋಟಲ್ ಬ್ಯಾಚ್ 8 ಇದು ಬಂದಿದೆ. ಟೋಟಲ್ 90 kg ಹೀಗೂ ಬರ್ತದೆ.